वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्टिकी। मूकां करोति वाचालं पङ्गुं लङ्घयते गिरिं यत्कृपातं वन्दं श्रीगुरुं दीनतारिणं परमानन्दमाधव श्रीचैतन्य ईश्वर। ಶ್ರೀಮದ್ಭಾಗವತಂ ಸ್ಕಂದ 1 ಅಧ್ಯಾಯ 6 ಶ್ಲೋಕ 31. ಅಂತರ್ಬಹಿಶ್ಚ ಲೋಕಂ ಸ್ತ್ರೀನ್ ಅಂತರ್ಬಹಿಶ್ಚ ಲೋಕಾಂತ್ರಿನ್ ಪರ್ಯೇಮೇ ಅಸ್ಕಂದಿತವ್ರತಃ अनुग्रहान् महाविष्णु अविगाता गति क्वचित् ಅಂತಹ ಆಧ್ಯಾತ್ಮಿಕ ಲೋಕದೊಳಗೆ ಭೌತಿಕ ಪ್ರಪಂಚದೊಳಗೆ ಮತ್ತು ಲೋಕಗಳನ್ನು ಮೂರು ಪರ್ಯಾಮಿ ಸಂಚರಿಸುತ್ತೇನೆ. ಅಖಂಡಿತವಾದ ಅನುಗ್ರಹ ಆಕಾರಣ ಮಹಾವಿಷ್ಣುವಿನ ಕಾರಣದ ಕಾಶಾಯಿ ಅವಿಘಾತ ತಡೆಯಿಲ್ಲದೆ ಗತಿ ಪ್ರವೇಶವುಳ್ಳ ಕಿಂಚಿತ್ ಯಾವ ಸಮಯದಲ್ಲೇ ಆಗಲಿ ಅಲ್ಲಿನಿಂದ ಮುಂದೆ ಸರ್ವಶಕ್ತನಾದ ವಿಷ್ಣುವಿನ ಅನುಗ್ರಹದಿಂದ ಐಕಲೋಕದ 3 ಶುಭಗಳಲ್ಲಿ ಮತ್ತು ದೇವ ಲೋಕಗಳಲ್ಲಿ ಎಲ್ಲ ಕಡೆ ನಿರ್ಬಂಧ ಇಲ್ಲದೆ ನಾನು ಸಂಚರಿಸುತ್ತೇನೆ. ಇದಕ್ಕೆ ಭಗವಂತನ ಅವಿಚ್ಛೆಯಿಂದ ಭಗವಂತ ಸೇವೆಯಲ್ಲಿ ನನ್ನನ್ನು ಸಿದ್ಧರಾಗುವಂತೆ ಕಾರಣ. ಭಗವದ್ಗೀತೆ ಹೇಳಿದಂತೆ ಈ ಲೋಕದಲ್ಲಿ 3 ಭಾಗಗಳಿವೆ. ಅವು ಉದ್ವಲೋಕ, ಮಧ್ಯಲೋಕ ಮತ್ತು ಅಧೋಲೋಕಗಳು. ಉದ್ವಲೋಕದಾಚೆ ಅಂದರೆ ಬ್ರಹ್ಮಲೋಕಕ್ಕಿಂತ ಮೇಲೆ ಬ್ರಹ್ಮಾಂಡ ಆವರಣಗಳಿರುತ್ತದೆ. ಅದಕ್ಕಿಂತ ಮೇಲೆ ಆಧ್ಯಾತ್ಮಿಕ ಅವಕಾಶವಿದೆ. ಅದು ವಿಸ್ತಾರದಲ್ಲಿ ಅನಂತವಾದದ್ದು. ಶಾಶ್ವತವಾಗಿ ಮುಕ್ತಿಜೀವಿಗಳಿಂದ ತನ್ನ ಸಹವಾಸಿಗಳೊಂದಿಗೆ ಭಗವಂತ ಸ್ವತಃ ವಾಸ ಮಾಡುವಂಥದ್ದು. ಅದು ಸ್ವಯಂ ಪ್ರಕಾಶವಿರುವ ಅನಂತ ವೈಕುಂಠ ಲೋಕಗಳನ್ನು ಒಳಗೊಂಡಿದೆ. ಸರ್ವಶಕ್ತನಾದ ಭಗವಂತನ ತನ್ನ ಸೃಷ್ಟಿಯ ಯಾವುದೇ ಭಾಗದಲ್ಲಿ ಸಂಚರಿಸಲು ಹೇಗೆ ಸ್ವತಂತ್ರನೋ ಹಾಗೆ ಶ್ರೀ ನಾರದ ಮುನಿಗಳು ಐಹಿಕ ಮತ್ತು ಆಧ್ಯಾತ್ಮಿಕ ವಲಯಗಳೆರಡರಲ್ಲೂ ಇರುವ ಈ ಲೋಕಗಳ ನಿರ್ಬಂಧವಿಲ್ಲದೆ ಸಂಚರಿಸಬಲ್ಲವರಾಗಿದ್ದಾರೆ. ಐಹಿಕ ಜಗತ್ತಿನಲ್ಲಿ ಜೀವಿಗಳು ನಿಸರ್ಗದ ತ್ರಿಗುಣಗಳಿಂದ ಪ್ರಭಾವಿತರಾಗಿರುತ್ತಾರೆ. ಅವು ಸತ್ವ, ರಜಸ್ಸು, ತಮಗಳು ಮತ್ತು ನಾರದರು ಈ ಎಲ್ಲ ಐಹಿಕ ಗುಣಗಳನ್ನು ಮೀರಿದ ಅತೀಂದ್ರರಾಗಿದ್ದಾರೆ. ಹೀಗಾಗಿ ನಿರ್ಬಂಧವಿಲ್ಲದೆ ಎಲ್ಲ ಕಡೆ ಸಂಚರಿಸಬಲ್ಲರು. ಅವರು ಮುಕ್ತರಾದ ಅಂತರಕ್ಷಿಮಗಾಮಿಗಳಾಗಿದ್ದಾರೆ. ಭಗವಾನ್ ವಿಷ್ಣುವಿನ ನಿಷ್ಕರಣವಾದ ಕರುಣೆ ಅಸಮಾನವಾದದ್ದು. ಭಗವಂತನ ಅನುಗ್ರಹದಿಂದ ಮಾತ್ರ ಭಕ್ತನಿಗೆ ಅಂಥ ಕೃಪೆ ಲಭಿಸುವುದರ ಸಂವೇದನೆ ಉಂಟಾಗುವುದು. ಆದ್ದರಿಂದ ಭಕ್ತರಿಗೆ ಎಂದು ಅರ್ಧ ಪಾತವಿಲ್ಲ. ಆದರೆ ಕಾಮ್ಯ ಕರ್ಮಿಗಳ ಊಹಾತ್ಮಕ ದಾರ್ಶಕರು ಈ ಎಲ್ಲ ಪ್ರಪಂಚಕರಿಗೆ ಅವರವರ ಐಹಿಕ ಗುಣಗಳ ಸೆಳೆತದಿಂದಾದ ಅದಂಪಾತ ತಪ್ಪದು. ಮೇಲೆ ಹೇಳಿದ ಋಷಿಗಳು ನಾರದರಂತೆ ದಿವ್ಯಲೋಕವನ್ನು ಪ್ರವೇಶಿಸಲಾರರು. ಈ ಅಂಶವನ್ನು ನರಸಿಂಹ ಪುರಾಣ ಬಹಿರಂಗ ಪಡಿಸಿದೆ. ಮಹರ್ಷಿಯಂಥ ಋಷಿಗಳು ಕಾಮ್ಯಕರ್ಮಗಳಲ್ಲಿ ಪ್ರಸಾರ ಸಂಪನ್ನರಾಗಿದ್ದಾರೆ. ಸನಾತನಂಥ ಋಷಿಗಳು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಕಲ್ಪನೆಗಳೇ ಪ್ರಮಾಣ ಸಂಪನ್ನರಾಗಿದ್ದಾರೆ. ಆದರೆ ಶ್ರೀ ನಾರದ ಮುನಿಗಳು ಭಗವಂತನ ದಿವ್ಯ ಭಕ್ತಿ ಸೇವೆಗೆ ಪ್ರಧಾನ ಪ್ರಮಾಣರಾಗಿದ್ದಾರೆ. ಭಗವಂತನ ಭಕ್ತಿ ಸೇವೆಯಲ್ಲಿ ಮಹಾಪ್ರಮಾಣರಾದವರೆಲ್ಲರನ್ನೂ ನಾರದ ಭಕ್ತಿ
ಸೂತ್ರಕ್ಕನುಗುಣವಾಗಿ ನಾರದ ಮುನಿಗಳನ್ನು ಇಟ್ಟ ಹೆಜ್ಜೆಯನ್ನು ಅನುಸರಿಸುತ್ತಾರೆ. ಈ ಮೂಲಕ ಭಗವಂತನ ಎಲ್ಲ ಭಕ್ತರು ನಿಸ್ಸಂದೇಶವಾಗಿ ಭಗತ್ ಸಾಮ್ರಾಜ್ಯವಾದ ವೈಕುಂಠವನ್ನು ಪ್ರವೇಶಿಸಲು ಅರ್ಹರಾಗುತ್ತಾರೆ. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಐತೆ. ಕತ್ತು ಬಗ್ಸ್ಬಾರ್ದು. ಓ ಹಂಗೆ. ಕತ್ತು ಬಗ್ಸಿದ್ರೆ ಇವಾಗ ಬಗ್ಸಿ ಇಲ್ಲಿ ಗ್ಯಾಪ್ ಇದೆ ಹೊಟ್ಟೈತೆ. ಅದಕ್ಕೆ ಬೆಲ್ಟ್ ಹಾಕೊಂಡ್ಬಿಡ್ಬೇಕು. ಬೆಲ್ಟ್ ಏನಿಲ್ಲ, 2-3 ಸಲ ನೆನ್ನೆ ಕೂಡ ಹೋಗಿದ್ದೆ. ಬೆಲ್ಟ್ ಏನಿಲ್ಲ, ಎಕ್ಸಸೈಸ್ ಇಲ್ಲ ನೋಡಿ. 12 ಎಕ್ಸಸೈಸ್ ಇಲ್ಲ, 3 ತಿಂಗಳು ಮಾಡ್ಬೇಕಂತೆ. ಎಕ್ಸಸೈಸ್ ಆದ್ರೆ ಕಿಲಾಡಿ ಯಾರು ಹೇಳು? ತಡಪ್ಪ. ಹೇಳ್ಬಿಟ್ರೆ ಆಸ್ಪತ್ರೆಗೆ ಹೋಗೋದು ಬೇಡ, ಔಷಧಿ ಬೇಡ ಅಂದ್ಬಿಟ್ಟು ಅಂಥ ಕೆಲಸ ಚೆನ್ನಾಗಿ ಮಾಡ್ಬಿಡು ಅವನು. ಒಳ್ಳೆ ಎಕ್ಸಸೈಸ್ ಮಾಡವನೆ ಅವನು ಗಡ್ಡಿಗಳಿಗೆ. ಏನೋ ಅವ್ರು ಹೇಳೋದು ನಾವು ಮಾಡೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹೈಟಿಗೆ ಕೊಡ್ಲ ಏನು ಇನ್ನೊಂದ ಸ್ಟೂಲ್ ಇದೆಯಾ? ಸ್ಟೂಲು ಅದು ಅದೊಂದು ಕೊಡೋಣ, ಒಂದು ಸ್ಟೂಲ್. ಅದು ಚಿಕ್ಕ ಸ್ಟೂಲ್ ಇದೆ. ಅದೇ ಪಾಪ ಒಂದು ಚಿಕ್ಕದು ಕೊಡು. ಪಾಪ ಅಲ್ಲಿ ಮಾಡ್ಕೊಂಡು ನೋಡು, ಚೇರ್ ಚಿಕ್ಕದು. ದೇವದತ್ತಂ ಇಮಂ ವೀನಂ ದೇವದತ್ತಂ ವೀಣಂ ಸರ್ವಬ್ರಹ್ಮ ವಿಭೂಷಿತಂ ಸರ್ವಬ್ರಹ್ಮಾವಿಭೂತಂ ಮುಕ್ಷಯಿತ್ವಾ ಹರಿಕಥಂ ಮುಚೇತ್ವಾ ಹರಿಕಥಂ ಗಾಯಾಮನಶ್ಚರಾಮಿಯಹಂ. ಗಾಯಮಾನಾಚರಾಮ್ಯಹಂ. ವರ್ಡ್ ಬೈ ವರ್ಡ್ ದೇವ ಅದು ಕೊಡಿ, ಇದು ಕೊಡಿ. ದೇವ ದೇವ ದೇವೋತ್ತಮ ಪುರುಷನಿಂದ ದೇವೋತ್ತಮ ಪುರುಷನಿಂದ ಶ್ರೀಕೃಷ್ಣ ದತ್ತಂ ದತ್ತಂ ಹೊಣೆಯಾಗಿ ನೀಡಲ್ಪಟ್ಟಿದ್ದು. ಹೊರೆಯಾಗಿ ಕಟ್ಟಿದ್ದು ಇಹಂ ಇಯಂ ಈ ಈ ವೀಣಂ ವೀಣಂ ವೀಣೆಯನ್ನು ವೀಣೆಯನ್ನು ಸ್ವರ ವರ ಬ್ರಹ್ಮ ಬ್ರಹ್ಮ ದಿವ್ಯ ದಿವ್ಯ ವಿಶಿತಂ ವಿಜಿತಂ ವಿಶಿತಂ ಅಲಂಕೃತವಾದ ಅಲಂಕೃತವಾದ ಉಚ್ಚಯಿತ್ವ ಉಚ್ಚಯಿತ್ವ ನಡೆಸುತ್ತಾ ನಡೆಸುತ್ತಾ ಹರಿಕಥಂ ಹರಿಕಥಂ ದಿವ್ಯ ಸಂದೇಶವನ್ನು ದಿವ್ಯ ಸಂದೇಶವನ್ನು ಗಾಯಮಾನಃ ಗಾಯಮಾನಃ ನಿರಂತರವಾಗಿ ನಿರಂತರವಾಗಿ ಹಾಡುತ್ತಾ ಹಾಡುತ್ತಾ ಚರಾಮಿ ಚರಾಮಿ ಸಂಚರಿಸುತ್ತೇನೆ. ಸಂಚರಿಸುತ್ತೇನೆ. ಅಹಂ ಅಹಂ ನಾನು ನಾನು ಭಕ್ತಿವೇದಾಂತ ಪ್ರಭುಪಾದಕ್ಕೆ ಜೈ. ಭಗವಾನ್ ಕೃಷ್ಣನು ನನಗೆ ನೀಡಿದ ದಿವ್ಯ ಧ್ವನಿಯನ್ನು ಹೊಂದಿದ ವೀಣೆ ಎಂಬ ಈ ವಾದ್ಯವನ್ನು ನುಡಿಸುತ್ತಾ ಭಗವಂತನ ಮಹಿಮೆಗಳ ದಿವ್ಯ ಸಂದೇಶವನ್ನು ಸತತವಾಗಿ ಸಂಕೀರ್ತನೆ ಮಾಡುತ್ತಾ ನಾನು ಸಂಚರಿಸುವನು. ವೀಣೆ ಎಂಬ ತಂತ್ರವಾದ್ಯವನ್ನು ನಾರದರು ಭಗವಂತ ಶ್ರೀ ಕೃಷ್ಣನ್ ನೀಡಿದ್ದಾನೆ. ಇದನ್ನು ಲಿಂಗ ಪುರಾಣ ವರ್ಣಿಸಿದೆ. ಶಿಲ ಜೀವಸುಂದ ಗೋಸ್ವಾಮಿಯವರು ದೃಢಪಡಿಸಿದ್ದಾರೆ. ಈ ದಿವ್ಯ ವಾದ್ಯವು ಭಗವಾನ್ ಶ್ರೀಕೃಷ್ಣ ಮತ್ತು ನಾರದರಿಂದ ಅಭಿನ್ನವಾಗಿದೆ, ಏಕೆಂದರೆ ಅವರೆಲ್ಲ ಒಂದೇ ದಿವ್ಯ ವರ್ಗದವರಾಗಿದ್ದಾರೆ. ಈ ವಾದ್ಯಗಳ ಧ್ವನಿ ತರಂಗಗಳು ಐಹಿಕವಾಗಿರಲಾರವು. ಆದ್ದರಿಂದ ನಾರದರು ವಾದ್ಯದಿಂದ ಪ್ರಸಾರಗೊಂಡ ಮಹಿಮೆಗಳು ಮತ್ತು ಲೀಲೆಗಳು ಕೂಡ ಐಹಿಕಮದ ಲೇಷವೂ ಅಲ್ಲದೆ ಅಲೌಕಿಕವಾದಾಗಿದೆ. 7 ಸಂಗೀತ ಸ್ವರ ಸಂತಗಳಾದ ಷಟ್, ಹರಿ, ಋಷಭ, ಗದಾ, ಗಾಂಧಾರ ಮತ್ತು ಮಧ್ಯಮ, ಪಂಚಮ, ದೈತ್ವ, ನಿಷಾದಗಳು ಕೂಡ ದಿವ್ಯವಾಗಿದೆ. ವಿಶೇಷವಾಗಿ ಅವು ದಿವ್ಯ ಗೀತೆಗಳಾಗಿಯೇ ಇವೆ. ಭಗವಂತನ ಶುದ್ಧ ಭಕ್ತರಾದ ಶ್ರೀ ನಾರದ ಮಹರ್ಷಿಗಳು ಭಗವಂತ ಈ ವಾದ್ಯವನ್ನು ತಮಗೆ ಕೊಡೆಯಾಗಿ ನೀಡಿದ್ದರಿಂದ ಋಣವನ್ನು ತೀರಿಸುತ್ತಾರೆ. ಹೀಗಾಗಿ ಅವರು ಭಗವಂತನ ದಿವ್ಯ ಮಹಿಮೆಯನ್ನು ಹಾಡುವುದರಲ್ಲಿ ಸದಾ ನಿರತರಾಗಿರುತ್ತಾರೆ. ಈ ಕಾರಣದಿಂದ ತಮ್ಮ ಘನವಾದ ಸ್ಥಾನದಿಂದ ಎಂದೂ ಪ್ರತೀತರಾಗುವುದಿಲ್ಲ. ಶ್ರೀ ನಾರದ ಮುನಿಗಳ ದಾರಿಯನ್ನು ಅನುಸರಿಸಿ ಈ ಜಗತ್ತಿನಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮುಕ್ತಾತ್ಮನ್ನು ಭಗವಂತನ ಮಹಿಮೆಯ ಸತತ ಸಂಕೀರ್ತನ ಮಾಡುತ್ತಾ ಭಗವಂತನ ಸೇವೆಗಾಗಿ ಸರಿ ಗಮ ಎಂದು ಮುಂತಾದ ಧ್ವನಿ ಲಯಗಳನ್ನು ಸಾರ್ಥಕವಾಗಿ ಉಪಯೋಗಿಸುವ ಭಗವದ್ಗೀತೆಯನ್ನು ದೃಢಪಡಿಸಿದೆ.